ಮಹಾಮಹಿಮ ಆದಿಚುಂಚನಗಿರಿ ಕ್ಷೇತ್ರ ವಾಸ ಮಹಾಕಾಲಭೈರವನ ಅನನ್ಯ ಆರಾಧಕ ಬಾಲಗಂಗಾಧರನಾಥ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಬಟ್ಟು, ನಿರ್ಮಲಾನಂದ ಸ್ವಾಮಿಗಳ ಪಾದಾರವಿಂದಗಳಲ್ಲಿಯೂ ಪಡಬಟ್ಟು, ನನ್ನೊಳಗಿರುವ ಅರಿವಿನ ಗುರು ಅವಧೂತ ಹನುಮಂತಪ್ಪ ಗುರುವಿಗೆ ಪಡಬಟ್ಟು, ಧರ್ಮ ಸಾಕ್ಷಾತ್ಕಾರದಂತಿರೋ ನಮ್ಮ ತಂದೆ ತಾಯಿಗಳಾದ ಮಂಡ್ಯ ಜನತೆಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಅಂಬರೀಷ್ರವರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನಗೆ ಹೃದಯ ತುಂಬಿ ಬರುತ್ತೆ, ನಿಮ್ಮ ಮುಂದೆ ಮಾತಾಡ್ತೇನೆ. ಭಾರತದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾನೆ, ನೆನೆಯದಿರಣ್ಣ ಭಾರತದೋಳ್ ಇನ್ ಪೆರನಾರುಮನ್, ನೆನೆಯದಿರಣ್ಣ ಭಾರತದೋಳ್ ಇನ್ ಪೆರನಾರುಮನ್, ಏಕಚಿತ್ತದಿ ನೆನೆವಡೆ, ಏಕಚಿತ್ತದಿ ನೆನೆವಡೆ ಕರ್ಣನಂ ನೆನೆಯ, ಕರ್ಣನಂ ನೆನೆಯ, ಕರ್ಣನಂ ಕಡುನನ್ನಿ, ಕರ್ಣನಿನ್ ತ್ಯಾಗಂ, ಕರ್ಣನಿನ್ ದಾನಂ, ಕರ್ಣನಿನ್ ಶೌರ್ಯಂ ಇತಿ ಕರ್ಣ ರಸಾಯನಮಲ್ತೆ ಈ ಭಾರತಂ ಅಂತಾನೆ. ಯಾವ ಪುಣ್ಯಾತ್ಮ ಯಾವ ಸಮಯದಲ್ಲಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ಗೆ ಕಲಿಯುಗ ಕರ್ಣ ಅಂತ ಹೆಸರು ಕೊಟ್ರೆ ಕೊಂಡ್ರಿ, ಅವನ ವಂಶ ನೂರಾರು ಕಾಲ ಅಲ್ಲ 1000 ಕಾಲ ಬದುಕಲಿ. ಯಾಕೆಂದ್ರೆ ಅದೇ ಕರ್ಣನಿಗೆ ಹೋಲುವಂಥ ವ್ಯಕ್ತಿತ್ವ ಇದ್ದಿದ್ದು ಅಂದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷಲ್ಲಿ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮೇಲಿಂದ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಯಾವುದಕ್ಕೂ ಆಸೆ ಪಡೆದಲೇ ಇರುವಂಥ ಜೀವ, ಎಲ್ಲರನ್ನೂ ಕಂಡ್ರೆ ಅತ್ಯಂತ ಪ್ರೀತಿಯಿಂದ ಮೋಹಿಸಿ ಕರೆಸಿ ತನ್ನ ಮನೆಗೆ ಬಂದವ್ರನ್ನ ಆಧರಿಸಿ ಸತ್ಕರಿಸಿ, ತನಗಿಲ್ಲ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಬಂದವರೆಲ್ಲ ಊಟ ಮಾಡಬೇಕು, ತೃಪ್ತಿ ಪಡಬೇಕು, ನಗಾಡಬೇಕು, ಹೋಗಬೇಕು ಅಂತ ಇದ್ದಿದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಅಂಬರೀಷ್. ಕಡುನನ್ನಿ, ಇದೇ ಕಡುನನ್ನಿ. ತ್ಯಾಗ, ತ್ಯಾಗ ಅಂದ್ರೆ ಏನು ಅಂತ ಕೇಳ್ಬೋದು ಯಾರಾದರೂ ಬುದ್ಧಿವಂತರ ಪ್ರಶ್ನೆನ. ಕರ್ಣನ ತ್ಯಾಗ ಏನು ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ನಮಗೆ ಕಲಾವಿದರ ಸಂಘದಲ್ಲಿ ಸೈಟ್ ನಮಗಾಗಿದ್ದು ಹೊರಟೋಯ್ತು, ಅದನ್ನು ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ಅಂಬರೀಷ್ ರವರು ಆಸ್ಪತ್ರೆಯಲ್ಲಿದ್ದರು, ಮೂಗಿಂದ ಅವ್ರಿಗೆ ಆಹಾರ ಕೊಡ್ತಾ ಇದ್ರು. JH ಪಟೇಲ್ರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಗ್ಲೂಕೋಸ್ ವಾಟರ್ನ ಕೈಯಲ್ಲಿ ಹಿಡ್ಕೊಂಡು ಸೀದಾ ಹೋದ್ರು. ಅವರನ್ನು ನೋಡಿದಂತಹ ಮುಖ್ಯಮಂತ್ರಿಗಳಾದ JH ಪಟೇಲ್ರು, ಅಂಬಣ್ಣ ಯಾಕೆ ಬರಕ್ಕೆ ಹೋಗಿದ್ದೆ ಅಂಬಣ್ಣ, ಏನಾಗಬೇಕು? ಇಲ್ಲ, ರಾಜ್ಕುಮಾರ್ ಅವ್ರ ಕನಸಿನ ಕೂಸು ಈ ರಾಜ್ಯದಲ್ಲಿ ಒಂದು ಕಲಾವಿದರೆಲ್ಲ ಒಂದು ಕಡೆ ಸೇರಬೇಕು, ಒಗ್ಗಟ್ಟಿನಿಂದ ಕೂತ್ಕೊಂಡು ಮಾತಾಡಬೇಕು, ಊಟ ಮಾಡಬೇಕು ಅನ್ನೋ ಬಹಳ ದಿವಸದ ಕನಸು ಸಾಕಾರ ಆಗಬೇಕಾಗಿತ್ತು ಗುರುಗಳೇ. ಕೊಟ್ಟಿದ್ದು ಸೈಟ್ ಕಿತ್ಕೊಂಡ್ಬಿಟ್ರು. ನನಗೆ ಸೈಟ್ ಬೇಕು ಬರೀರಿ ಅಂದರು. ಆವಾಗ ಅಲ್ಲಿ ಸ್ಯಾಂಕ್ಷನ್ ಮಾಡಿಸಿ ನಮಗೆ ಸೈಟ್ ಕೊಟ್ಟರು. ಆ ಸೈಟು ನಮಗೆ ದೊರಕಿಸಿಕೊಟ್ಟಂತಹ ಧೀರ ಅಂದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್. ಈ ರೆಬಲ್ ಸ್ಟಾರ್ ಅಂಬರೀಷ್ ಅಷ್ಟಕ್ಕೆ ಬಿಡಲಿಲ್ಲ. ತನ್ನ ಮನೆ ಕಟ್ಟಿದ್ರು ಬಿಟ್ಟಿದ್ರು ಅದನ್ನು ಯೋಚನೆ ಮಾಡಲಿಲ್ಲ, ಒಂದು ದಿನ ಯೋಚನೆ ಮಾಡಲಿಲ್ಲ. 4 ಜನ 5 ಜನ ಎಲ್ಲ ಇಂಜಿನಿಯರ್ನ ಕಳಿಸಿ ಕರ್ನಾಟಕದ ಕಲಾವಿದರ ಸಂಘ ಚೆನ್ನಾಗಬೇಕು ಅನ್ನೋ ಉದ್ದೇಶಕ್ಕೆ ಕೂತ್ಕೊಂಡು ವಿಷ್ಣುವರ್ಧನ್ ಅವ್ರ ಮನೇಲಿ ಸೇರ್ತಾ ಇದ್ವಿ. ಯಾರು ನಾವು 4 ಜನ, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ರಾಕ್ಲೈ ವೆಂಕಟೇಶ್ ಅವರು, ದೊಡ್ಡಣ್ಣ. ನಾವು 4 ಜನ ಕೂತ್ಕೊಂಡು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರೇನೇ ಮಾಡಿದ್ರು ಈ ಕೂಚಿಕ್ಕೂ ಗೆಳೆಯರಿದ್ರಲ್ಲ, ಈ ಕೂಚಿಕ್ಕೂ ಗೆಳೆಯರ ಮಧ್ಯೆ ನಾವು ಹೋಗ್ತಾ ಇರಲಿಲ್ಲ. ಈ ಆತ್ಮೀಯ ಗೆಳೆಯರು ಏನು ಮಾಡ್ತಾ ಇದ್ರು, ಯಾವ್ಯಾವುದು ಎಲ್ಲೆಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ವಾದ ವಿವಾದಗಳು ಚರ್ಚೆಗಳು ನಡೆದು ಕೊನೆಗೆ 1 ತಿಂಗಳು 2 ತಿಂಗಳೊಳಗೆ ನಕ್ಷೆ, ನೀಲಿ ನಕ್ಷೆ ರೆಡಿ ಆಯಿತು. ಅಲ್ಲಿಂದ ಪ್ರಾರಂಭವಾದಾಗ ಅದಕ್ಕೆ ಅಸ್ಥಿಭಾರನೂ ಹಾಕಿದ್ರು. ಅಸ್ಥಿಭಾರ ಹಾಕುವಂಥ ಸಂದರ್ಭದಲ್ಲಿ ಅವರ ಸ್ನೇಹದ ದ್ಯೋತಕವಾಗಿ ಒಬ್ಬರು, ಅವರ ಹೆಸರು ಪುಟ್ಟರಾಜು ಅಂತ, ಅವರು ಮೇಯರ್ ಆಗಿದ್ರು. ಅಂಬರೀಷಣ್ಣ ನಾನು ಬಂದು ಬಾವಿ ತಗೊಡ್ತೀನಿ, ಹೆದರಬೇಡ ಅಂದರು. ಹಾಗಾಗಿ ಬಂದು ಬಾವಿ ತಗೊಟ್ರು. ಇವತ್ತು ನಮ್ಮ ಬಾವಿಯಲ್ಲಿ 5 ಇಂಚು ನೀರು ಬರ್ತಾ ಇದೆ. ಇದು ಯಾರಿಂದ ಅಂತಂತಂದರೆ ನಮ್ಮ ಅಂಬರೀಷ್ರವರ ತ್ಯಾಗದ ಫಲದಿಂದ ಅಂತ ಹೇಳಿದ್ರೆ ಏನೂ ತಪ್ಪಾಗಲ್ಲ. ಅಲ್ಲಿಂದ ಶುರುವಾಗಿದ್ದ ಕಟ್ಟಡ ನಿರಂತರವಾಗಿ ಸಾಕೊಂಬಂತು. ಮಧ್ಯದಲ್ಲಿ ನಮ್ಮನ್ನು ಕೆಲವರು ಬಿಟ್ಟೋದ್ರು.
ಬಿಟ್ಟೋದವರಲ್ಲಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ರವರು. ಆದರೂ ಸಹಿತ ನಿಲ್ಲಿಲ್ಲ. ಬಿಲ್ಡಿಂಗ್ ನಿಲ್ಲಿಸಬಾರ್ದು ಯಾವುದೇ ಕಾರಣಕ್ಕೆ. ನಿನಗೆ ಯಾವ ಥರ ಬರುತ್ತೆ ರಾಕು, ನೀನು ಮಹಲ್ ಕಟ್ಟಿ ನಿನಗೆ ಅನುಭವ ಇದೆ, ದಯವಿಟ್ಟು ನೀನು ಮಾಡು, ದುಡ್ಡಿಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಬೆಂಗಾವಲಾಗಿ ಮುಂದೆ ನಿಂತು ಯಾವುದು ಏನಾಯಿತು ಏನು ಮಾಡ್ದು ಅನ್ನೋದನ್ನು ಪ್ರತಿಯೊಂದನ್ನು ಕೇಳಿ ತಿಳ್ಕೊಂಡು ನೆರವು ನೀಡ್ತಾ ಬಂದರು. ನನ್ನ ಗೆಳೆಯರೇ, ನಿಮಗೊಂದು ವಿಷಯನ ನಿಮ್ಮ ಮುಂದೆ ಇಡಬೇಕು. ಯಾಕೆಂದರೆ ರಾಕ್ಲೈನ್ ವೆಂಕಟೇಶ್ ಬಗ್ಗೆ ನಾನು ಹೇಳ್ದಲೇ ಇದ್ರೆ ತಪ್ಪಾಗುತ್ತೆ. ಯಾಕೆಂದರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಚಾರಣೆ ಮಾಡಿ, ಅಣ್ಣ ಏನೇ ಇದ್ರೂ ಸಹಿತ ಅಣ್ಣನ ಕಿವಿಗೆ ಒಂದು ಮಾತಾಗದಲೇ ಇದ್ರೆ ತಪ್ಪಾಗುತ್ತಣ್ಣ. ಆ ಯಪ್ಪನಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆ ಯಪ್ಪನ ಒಪ್ಪಿಗೆ ತಗೊಂಡೇ ಮಾಡಬೇಕು ಅಂತ ಪ್ರತಿಯೊಂದು ಒಂದು ಪಿನ್ ತರಬೇಕಾದ್ರೂ ಅಂಬರೀಷ್ ಅವ್ರನ್ನ ಕೇಳ್ದಲೇ ನಾವು ಯಾವತ್ತೂ ದೇವರಾಣೆ, ಮಂಡ್ಯ ಜನಗಳ ಆಣೆ ನಾವು ಪ್ರಮಾಣವಾಗಲೂ ತೀರ್ಮಾನ ತಗೊಂಡಿಲ್ಲ. ಅಂತಹ ವ್ಯಕ್ತಿತ್ವ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು. ಎಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು. ಕರ್ಣನ ತ್ಯಾಗದ ಬಗ್ಗೆ ನಿಮಗೊಂದು ಮಾತು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಪೀಠಿಕೆಯಾಗಿ ಹೇಳ್ತಾ ಇದ್ದೀನಿ ನನ್ನ ಬಾಂಧವರೇ. ಏನೂ ಇಲ್ಲ, ಆ ಒಂದು ಸುವ್ಯವಸ್ಥಿತವಾದ ಭವನಕ್ಕೆ 5 ಅಂತಸ್ತಿನ ಬಿಲ್ಡಿಂಗ್ ರೆಡಿ ಆಯಿತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲೂ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಕಟ್ಟಿರುವಂಥ ಬಿಲ್ಡಿಂಗನ್ನ ಯಾವ ಭಾಷೆಯವರು ಕಟ್ಟಿಲ್ಲ, ಯಾವ ಭಾಷೆಯವರು ಕಟ್ಟಿಲ್ಲ. ಆ ಕೀರ್ತಿ ಏನಿದ್ರು ರೆಬಲ್ ಸ್ಟಾರ್ ಅಂಬರೀಷ್ಗೆ ಸಲ್ಲಬೇಕು, ರೆಬಲ್ ಸ್ಟಾರ್ ಅಂಬರೀಷ್ಗೆ ಸಲ್ಲಬೇಕು. ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ, ಯಾರ ಹೆಸರು ಇಡಬೇಕು? ರೆಬಲ್ ಸ್ಟಾರ್ ಅಂಬರೀಷ್ ಭವನ ಅಂತ ಇಡಬೇಕು. ಕೇಳಿದ್ರೆ ಒಂದೇ ಒಂದು ಮಾತಾಡಿದೆ, ಏಯ್ ಈಗ ಕೆಲಸ ನೋಡ್ರೆ ನನ್ನ ಮಕ್ಕಳ, ನನಗೆ ಗೊತ್ತೈತಿ ಏನಿಡಬೇಕು ಅಂತ. ಏನು ಮಾಡೋದು, ನಮಗೆ ತಹ ಅಂತ ಇದೆ ಒಳಗಡೆ, ಏನಿಡಬೇಕು, ಏನು ಮಾಡಬೇಕು? ನಾನು ಹೇಳ್ತೀನಿ ಕಣೋ, ಅನೌನ್ಸ್ ಮಾಡ್ತೀನಿ ಕಣೋ, ಪ್ರಾರಂಭೋತ್ಸವದ ದಿವಸ ಬಂದೇ ಬಿಡ್ತು. ಪ್ರಾರಂಭೋತ್ಸವದ ದಿವಸ ಬಂದಾಗ ಎಲ್ಲ ಭಾಷೆಯ ನಟರು, ಎಲ್ಲ ಭಾಷೆಯ ಮೇರು ನಟರು ಯಾರು ಅಂದರೆ ನಮ್ಮ ಶತ್ರುಘ್ನ ಸಿನ್ಹಾ ಆಗಿರ್ಬೋದು, ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅನಂತಕುಮಾರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹಿತ ನಮ್ಮ ಇವರು ತೆಲುಗು ಸ್ಟಾರ್ ಚಿರಂಜೀವಿ ಆಗಿರ್ಬೋದು, ಬಾಳಯ್ಯ ಆಗಿರ್ಬೋದು, ಎಲ್ಲರೂ ಬಂದರು. ತೆಲುಗು ಆರ್ಟಿಸ್ಟ್ಗಳೆಲ್ಲ ಬಂದರು. ಬಂದಾಗ ಏನು ಹೆಸರಿಡೋದು ಮಾಧ್ಯಮದ ಮಿತ್ರರು ಕೇಳ್ತಾ ಇದ್ದಾರೆ, ಏನು ಹಿಡೋದು ಅಂತ ಕೇಳಿದಾಗ ನಾನು ಅನೌನ್ಸ್ ಮಾಡ್ತೀನಿ ಅಂತ ಮೇಲ್ಗಡೆ ಹೋಗಿ ಒಂದೇನು ಮಾತು ಹೇಳಿದ್ರು, ಈ ಭವನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಭವನ ಅಂತ ಇರಬೇಕು ಅಂತ ಹೇಳಿದಂತಹ ಧೀರ ತ್ಯಾಗಮಯಿ ಇದ್ರೆ ನಮ್ಮ ಅಂಬರೀಷ್ ಅಂತ ನಾನು ಇವತ್ತು ಈ ವೇದಿಕೆ ಮೇಲಿಂದ ಹೇಳೋದಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೀನಿ ಗೆಳೆಯರೇ. ಯಾಕೆಂದ್ರೆ ಮಾತು ಹೊರಟು ಅಷ್ಟೇ, ಮನಸ್ಸು ಬೆಲ್ಲ, ಮಗುವಿನಂತಹ ಮನಸ್ಸು. ನೀವೆಲ್ಲ ಯಾವ್ಯಾವುದನ್ನು ನೋಡಿದಿರೋ, ನಾನು ಅವನ ಹೃದಯದಲ್ಲಿ ಅಡಗಿದ್ದಂತಹ ಒಂದು ಮಗುವಿನ ಮನಸ್ಸನ್ನು ಕಂಡಿದ್ದೆ. ಅದಕ್ಕೆ ಹೇಳುವಂಥ ಸಂದರ್ಭ ಬಂದಿದೆ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನವೆಂಬರ್ 24ನೇ ತಾರೀಕು ಕರಾಳವಾದ ದಿವಸ, ನವೆಂಬರ್ 25ನೇ ತಾರೀಕಿನ ದಿವಸ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು. ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಏನಂತ ತೀರ್ಮಾನ ಆಗಿತ್ತು ಅಂದರೆ, ಸ್ವಂತ ಬಿಲ್ಡಿಂಗ್ ಕಟ್ಟೋವರೆಗೂ ಜನರಲ್ ಬಾಡಿ ಮಾಡೋದು ಬೇಡ ಅಂತ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದರು. ಸ್ವಂತ ಬಿಲ್ಡಿಂಗ್ ಆಗಲಿ ಅಂತ 3 ವರ್ಷದಿಂದ ನಾವು ಮಾಡಿರಲಿಲ್ಲ ರಾಜ್ಯೋತ್ಸವನ. ಈ ಸರಿ ಮಾಡಲೇಬೇಕು ಅಂತ ಎಲ್ಲ ಅಂಬರೀಷ್ ಅವರು ಎಲ್ಲ ಒಪ್ಪಿಗೆ ಮುದ್ರೆಯನ್ನು ಒತ್ತಿದ್ರು. ಎಲ್ಲ ಸಿದ್ಧತೆಗಳಾಗಿತ್ತು, ಊಟಕ್ಕೆ ಇಳಿದ್ದಾಗಿತ್ತು, ಪ್ರತಿಯೊಂದು ಆಗಿತ್ತು, ಎಲ್ಲ ಆರ್ಟಿಸ್ಟ್ಗಳಿಗೆ ಹೇಳೋರಿಗೆಲ್ಲ ಹೇಳಾಗೋಗಿತ್ತು. ನಾವು ಬೆಳಗ್ಗೆ 11 ಗಂಟೆಗೆ 24ನೇ ತಾರೀಕು ಅಂಬರೀಷ್ ಅವರ ಮನೆಗೆ ಹೋದ್ವಿ. ಮನೆಗೆ ಹೋದಂತಹ ಸಂದರ್ಭದಲ್ಲಿ ಬರೋರು ಹೋಗೋರು ಎಲ್ಲ ಬರ್ತಾಯಿದ್ರು. ಚೇಂಬರ್ನವ್ರು ಬಂದರು, ಆಮೇಲೆ ಸಭೆ ಸಮಾರಂಭಗಳಿಗೆ ಬರೋರೆಲ್ಲ ಬಂದರು ಹೋದರು. ಎಲ್ಲರಿಗೂ ಊಟಕ್ಕೆ ಇದು ಮಾಡಿ ತಿಂಡಿ ಕೊಡಿಸಿ ಎಲ್ಲರಿಗೂ ಮಾತಾಡಿದ ಮೇಲೆ ಇದ್ರು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇದ್ರು. ಮಧ್ಯಾಹ್ನ 3 ಗಂಟೆಗೆ ಊಟಕ್ಕೆ ಕೂತ್ಕೊಂಡ್ವಿ. ನಾನು, ರಾಕ್ಲೈನು, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಸುಮಮ್ಮ ಅವರೆಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಆದರೆ ಅವ್ರು ಹೋಗಲಿಲ್ಲ, ಅವರು ಅವತ್ತಲ್ಲಿ ಉಳಿದ್ರು. ಅಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಅಂತಂತಂದರೆ, ಊಟ ಮಾಡೋಕ್ಕೆ ಕೂತು ಊಟ ಆಗಿ ಕೈ ತೊಳೆದಿದ್ದ ತಕ್ಷಣವೇ ಟಿ ವಿ ಆನ್ ಮಾಡಿದ್ರು. ಟಿ ವಿ ಆನ್ ಮಾಡಿದ ತಕ್ಷಣ 3-3:30 4 ಗಂಟೆ ಸಮಯದಲ್ಲಿ ಏನಾಯಿತು ಅಂತಂತಂದರೆ, ಮಂಡ್ಯ ಬಸ್ ದುರಂತ ನಡೆದಿದ್ದು ಬರ್ತಾ ಇತ್ತು.
ಮಂಡ್ಯ ಬಸ್ಸು ದುರಂತ ನಡೆದಿದ್ದು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದ್ಗಡೆ ಹೊರಿಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಂಥವರು ಹಂಗೆ ಡೈನಿಂಗ್ ಟೇಬಲ್ ಮುಂದಕ್ಕೆ ಬಂದರು, ಎರಡು ಕೈನ ಹಿಂಗೆ ಊರ್ಕೊಂಡು ಕೂತ್ಕೊಂಡ್ರು. ಅವ್ರಿಗೆ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬರ್ತಾನೇ ಇತ್ತು, ಧಾರಾಕಾರವಾಗಿ ಬರ್ತಾ ಇತ್ತು. ನಿಮ್ಮಲ್ಲಿ ನಾನು ಈ ಭಾಷಣದ ಮಧ್ಯೆ ಒಂದು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಅತ್ಯಂತ ವೇಗವಾಗಿ ಓಡಿಸ್ಬೇಕಾದ್ರೆ, ಯಾರೇ ಗಾಡಿ ಚಲಾಯಿಸಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ, ನಿಮ್ಮನ್ನು ನಂಬಿರೋ ಜೀವಗಳು ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ತಂದೆ ತಾಯಿಗಳಿದ್ದಾರೆ ಅನ್ನೋ ಅರಿವಿಟ್ಕೊಂಡು ಓಡಿಸಿ. ಅತಿ ವೇಗ ಒಳ್ಳೇದಲ್ಲ, ಒಳ್ಳೇದಲ್ಲ, ಒಳ್ಳೇದಲ್ಲ. ಅದನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಯಿತು, ಯಾರೋ ಒಬ್ಬಳು ತಾಯಿ ಹೆಣ್ಣು ಮಗಳು ಯಾವ ರೀತಿ ಜೋರಾಗಿ ಆರ್ತನಾದವಾಗಿ ಕೂಗಿದ್ಲು ಅಂದರೆ, ನಮ್ಮೂರಲ್ಲಿ ಇದ್ದರೆ 6 ಮಕ್ಕಳು ಕಣಪ್ಪ, 6 ಮಕ್ಕಳನ್ನೂ ದೇವ್ರು ತಗೊಂಬಿಟ್ಟ ಅಂತ ಜೋರಾಗಿ ಹತ್ರು. ಅದನ್ನು ನೋಡ್ತಾ ಇದ್ದಂತಹ ಅಂಬರೀಷ್ ಅವ್ರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರ್ತಾಯಿತ್ತು. ನಾನು ವೆಂಕಟೇಶ್ ಮಕ್ಕ ನೋಡಿದೆ, ವೆಂಕಟೇಶ್ ಅವ್ರು ಏನು ಮಾಡಿದ್ರು, ಬೇರೆ ಚಾನಲ್ ಚೇಂಜ್ ಮಾಡಿದ್ರು. ಯಾವ ಚಾನಲ್ ಚೇಂಜ್ ಮಾಡಿದ್ರು ಮಾಧ್ಯಮದಲ್ಲಿ ಅದು ಬರ್ತಾನೇ ಇತ್ತು, ಬರ್ತಾನೇ ಇತ್ತು, ಬರ್ತಾನೇ ಇತ್ತು. ಅದನ್ನು ಕೊನೆಗೆ ಮ್ಯೂಟ್ ಮಾಡಿ ಬಿಡು, ಅದನ್ನು ಯಾಕೆ ತಲೆ ಕೆಡ್ಸ್ಕೊಂತೀಯ, ಇಲ್ಲ ನಾನು ಮಂಡ್ಯಕ್ಕೆ ಹೋಗ್ಬೇಕು, ನಾನು ಮಂಡ್ಯಕ್ಕೆ ಹೋಗ್ಬೇಕು, ನಾನು ನೋಡಬೇಕು. ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಇವತ್ತು ನಿಮ್ಮ ಅಣ್ಣ ಅವ್ರ ತಿಥಿ, ದಯವಿಟ್ಟು ಹೋಗಬೇಡ ಅಂತ ಹೇಳಿದ್ದಾರೆ, ದಯವಿಟ್ಟು ವಿಶ್ರಾಂತಿ ತೊಗೊಳಪ್ಪ, ನಾಳೆ ಹೋದ್ರಾಗುತ್ತೆ. ಎಷ್ಟು ಹೇಳಿದ್ರು ಇಲ್ಲ ನಾನು ಹೋಗಬೇಕು, ರಾಜ್ಯೋತ್ಸವನ ಪೋಸ್ಟ್ಪೋನ್ ಮಾಡಿ, ಎಲ್ರಿಗೂ ಫೋನ್ ಮಾಡಿ, ಆಗಲ್ಲ ಅದು. ಕೊನೆಗೆ ರಾಜ್ಯೋತ್ಸವ ನಾಳೆ ನಡೆಯಬೇಕಾಗಿದ್ದನ್ನು ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರಿಗೂ ಹೇಳಿ ಎಲ್ಲ ಆಯಿತು. ಹೋಗಪ್ಪ ಒಂಚೂರು ಫ್ರೆಶ್ ಆಗು, ನೀನು ಆಸ್ಪತ್ರೆಗೆ ಹೋಗೋದನ್ನು ಮರಿಬೇಡ ಅಂದಿದ್ದಕ್ಕೆ ಏನಾದ್ರೆ, ಬುಳಿ ಮಗನೇ ನನಗೇನು ಆಗೈತೆ, ನಾನು ಚೆನ್ನಾಗಿದ್ದೀನಿ, ನನಗೇನಾಗಿಲ್ಲ. ಇಲ್ಲಪ್ಪ ದಯವಿಟ್ಟು ನನ್ನ ಮಾತು ಕೇಳು, ನಿನ್ನನ್ನು ನಾವು ಚಕ್ರವರ್ತಿ ಥರ ನೋಡಿದ್ದೀವಿ, ನಿನ್ನನ್ನು ನಾವು ಚಕ್ರವರ್ತಿ ಥರ ನೋಡಿದ್ದೀವಿ, ನೀನು ನಳ್ಳದು ನೋಡೋಕ್ಕಾಗಲ್ಲ, ಬೇಡ, ದಯವಿಟ್ಟು ನೀನು ಆರೋಗ್ಯದ ಕಡೆ ಗಮನ ಕೊಡೋದು, ಮುಚ್ಕೊಂಡು ಹೋಗು, ಅಲ್ಲೆಲ್ಲ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಬೇಗ ಬರ್ರಿ, ನಾನು ನಾಳೆ ಮಂಡ್ಯಕ್ಕೆ ಹೋಗಬೇಕು ಅಂತ ಹೇಳಿದರು. ನಾವು ಎಲ್ಲರೂ ಅವರ ಹತ್ರ ಪರ್ಮಿಷನ್ ತೊಗೊಂಡು ಹೊರಡೋವಂಥ ಸಂದರ್ಭದಲ್ಲಿ ಅಲ್ಲೇ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಮೆಸೇಜ್ ಹಾಕಿದ್ವಿ, ಇವತ್ತು ಕ್ಯಾನ್ಸಲ್ ಆಗಿದೆ, ನಾಳೆ ಇದ್ದಿದ್ದು ರಾಜ್ಯೋತ್ಸವ ಕ್ಯಾನ್ಸಲ್ ಆಗಿದೆ, ಇನ್ನು ಮುಂದೂಡ್ತೀವಿ ಅಂತ. ಅಂಥ ಸಂದರ್ಭದಲ್ಲಿ ನಮ್ಗೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ತಿರಲ್ಲ ನನ್ನ ಮಕ್ಕಳ, ಟೀ ಕುಟ್ಕೊಂಡು ಹೋಗ್ರೋ ಅಂತ ಟೀ ಮಾಡಿಸಿ ಕೊಟ್ಟು ನಮ್ಮನ್ನು ಕಳಿಸಿದ್ರು. ಕಳಿಸ್ಬೇಕಾದ್ರೆ 6:15 ಆಗಿತ್ತು. 6:15 ಆದಂಥ ಸಂದರ್ಭದಲ್ಲಿ ನೀನು ಅಣ್ಣನಿಗೆ ಹೇಳ್ದ, ಅಣ್ಣನ ಕೇಳಿದೆ ಪರ್ಮಿಷನ್ ಅವ್ರು ತಗೊಳ್ದಲ್ಲೇ ರಾಕ್ಲೈನ್ ವೆಂಕಟೇಶ ಮನೆ ಬಿಟ್ಟು ಯಾವತ್ತೂ ಬರ್ತಾ ಇರಲಿಲ್ಲ. ನಾನು ಕೇಳಿದೆ ಕಣಪ್ಪ, ನಾನು ಪರ್ಮಿಷನ್ ತಗೊಂಡಿದ್ದೀನಿ, ಬೇಗ ಬಾ, ಹೋಗ್ಬಿಟ್ಟು ಬರಬೇಕು ಅಂದಾಗ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡಾಗ ಓಟ್ ಬರ್ತೀಯಾ, ಬೇಗ ಬರ್ರಿ ಅಂತ ಹಂಗೆ ದುರ್ಗಟ್ಕೊಂಡು ನೋಡಿದ್ದಾಯಿತು. ಬಂದ್ವಿ. ಬಂದು ನಮ್ಮ ಕಲಾವಿದರ ಸಂಘದ ಅಂಬರೀಷ್ ಅಭಿಮಾನಿಗಳು, ನಮ್ಮದು ಅಂತ ಏನಿಲ್ಲ ಸ್ವಾಮಿ, ನಮ್ಮ ಪುಣ್ಯದ ಫಲ ಏನಿಲ್ಲ, ಅಂಬರೀಷ್ ಅಭಿಮಾನಿಗಳು ಸುಮಾರು ಒಂದು 200 ಹೂವಿನ ಕುಂಡಗಳನ್ನು ತರಿಸಿ ಆ ಮಹಲನ್ನು ಹಂಗೆ ಶೃಂಗಾರ ಮಾಡಿದರು. ನಮ್ಮ ಆ ಕಲಾವಿದರ ಸಂಘದಲ್ಲಿ ಇರ್ತಕ್ಕಂತಹ ನಮ್ಮ ಸದಸ್ಯೆ ಶಶಿಕಲಾ ಅನ್ನೋರು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಣ್ಣ, ಇವತ್ತು ನಮ್ಮ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಂದು ವಿಡಿಯೋ ಮಾಡಿ ಅಂಬರೀಷಣ್ಣಂಗೆ ಕಳಿಸಿ ಅಂದರು. ಬೇಡ ಕಣಮ್ಮ, ಹಿಂಗೆ ಪೋಸ್ಟ್ಪೋನ್ ಆಗಿದೆ ಬಿಡು ಅಂತ ಎಲ್ಲ ಹೇಳಿ ಮಾಡಿ ಅಲ್ಲಿ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದು ಫೋನ್ ಬರುತ್ತೆ 7 ಗಂಟೆಗೆ ಸರಿಯಾಗಿ. ನನ್ನ ಒಡ ಹುಟ್ಟಿದ ತಂಗಿಯ ಸಮಾನವಾಗಿರುವ ಸುಮಲತಾ ಅಮ್ಮ ಫೋನ್ ಮಾಡಿ ಹೇಳಿದ್ರು, ಅಂಬರೀಷ್ ಅವ್ರನ್ನ ನಾವು ಆಂಬುಲೆನ್ಸಲ್ಲಿ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಆವಾಗ ನಾವು ಹೋದ್ವಿ. ತಕ್ಷಣವೇ ರಾಕ್ಲೈನು ನಾನು ಅಲ್ಲಿದ್ವಿ, ಮುಂದಿಂದೆಲ್ಲ ಗೊತ್ತೇ ಇದೆ ನಿಮಗೆ. ಹಾಗಾಗಿ ನಾವಷ್ಟೇ ಕೊನೆಯದಾಗಿ ನಿಮಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಎಲ್ಲ ಚದುರಂಗದ ಆಟದ ಕಾಯಿಗಳು, ನಾವೆಲ್ಲ ಚದುರಂಗದ ಆಟದ ಕಾಯಿಗಳು. ನಮ್ಮನ್ನು ನಡೆಸೋದು ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿನೇ ಮೇಲಿರೋದು. ನಾವಿಷ್ಟೇ ಕೇಳ್ಬೋದು, ಅಪ್ಪ ಜಗ್ಗೇಶನ ಮಾತು ಹುಸಿ ಆಗೋದು ಬೇಡಪ್ಪ ಈ ವೇದಿಕೆ ಮೇಲಿಂದ. ಮತ್ತೆ ಅಂಬರೀಷ್ ಎಲ್ಲಿ ಹುಟ್ಟು ಬರಬೇಕು ಅಂದರೆ ಅವರ ಮಗ ಅಭಿಷೇಕ್ ಗೌಡನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು. ಮತ್ತೆ ಮಂಡ್ಯ ತಾಯಿ ತಂದೆಗಳು ಎಲ್ಲ ನೀವು ಅವ್ರನ್ನ ಸಲಹಬೇಕು, ಮತ್ತೆ ಇದೇ ಮಂಡಲ ಹುಟ್ಟಬೇಕು ಅಂತ ಕೇಳ್ಕೊಳ್ತೀನಿ. ಒಬ್ಬ ಕವಿ ಒಂದು ಒಳ್ಳೆ ಮಾತನ್ನು ಬೆಳೀತಾರೆ, ಅದನ್ನು ಹೇಳಿಬಿಟ್ಟು ನನ್ನ ಮಾತನ್ನು ವಿರಾಮ ಹಾಕ್ತೀನಿ. ನಾವಿರೋವರೆಗೂ ನಮ್ಮ ಹೃದಯ ಸಿಂಹಾಸನದಲ್ಲಿ ಅಷ್ಟೇ ಅಲ್ಲ, ಮಂಡ್ಯ ಜನಗಳ
ಮಂಡ್ಯ ಜನಗಳ, ಕಾವೇರಿ ಸೀಮೆಯ ಮಂಡ್ಯ ಜನಗಳ ಮನೆಗಳಲ್ಲಿ ಮನಗಳಲ್ಲಿ ಅಂಬರೀಷ್ ಅನಭಿಷಕ್ತ ಸಾರ್ವಭೌಮ ಅವನು ಇದ್ದೇ ಇರ್ತಾನೆ. ನಾನು ಒಂದೇ ಒಂದು ಮಾತು ಬೇರೆ ಎಲ್ಲೋ ಓದಿದ್ದನ್ನು ಅಂಬರೀಷನ್ಗೆ ಹೋಲಿಸ್ಕೊಂಡು ಹೇಳ್ತಾ ಇದ್ದೀನಿ. ಉಸಿರಿಗೊಮ್ಮೆ ನಿನ್ನ ಹೆಸರು ತಗೊಳ್ತೀನಿ ಅಂಬಿ, ಉಸಿರಿಗೊಮ್ಮೆ ನಿನ್ನ ಹೆಸರು ಬಿಡ್ತೀನಿ, ಉಸಿರಿಗೊಮ್ಮೆ ನಿನ್ನ ಹೆಸರು ತಗೋತೀನಿ, ಉಸಿರಿಗೊಮ್ಮೆ ನಿನ್ನ ಹೆಸರು ಬಿಡ್ತೀನಿ. ಈ ಉಸಿರಿರೋ ತನಕ ಆದ್ರಾಗ ನಿನ್ನ ಹೆಸರಿರ್ಲಿ. ಈ ಉಸಿರಿನ ಜೊತೆನೆ ಒಂದು ದಿವಸ ನಿನ್ನ ಹೆಸರು ಹೋಗಲಿ. ನಾನು ಸತ್ರೇನಂತೆ ನನ್ನ ಮಗ ಹೇಳ್ತಾನೆ, ನಮ್ಮಪ್ಪ ಅಂಬರೀಷ್ ಅವರ ಪರಮಾಪ್ತ ಗೆಳೆಯನಾಗಿದ್ದ, ಕೊನೆ ದಿವಸ ಅವ್ರ ಜೊತೆಲಿದ್ದ ಅನ್ನೋ ಮಾತನ್ನು ಹೇಳ್ತಾನೆ. ಅವನ ನಂತರ ನನ್ನ ಮೊಮ್ಮಗ ಹೇಳ್ತಾನೆ, ಹಿಂಗೆ ಇವರು ಚಿರಂಜೀವಿಗಳಾಗಿ ಇರಬೇಕು ನಿಮ್ಮೆಲ್ಲರ ಹೃದಯದಲ್ಲಿ ಅಂತ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಭಟ್ರು ಸರಿಯಾಗಿ ಕೂಗಿಸ್ಲಿಲ್ಲ ಕಣ್ರಿ, ಸರಿಯಾಗಿ ಕೂಗಿಸ್ಲಿಲ್ಲ. ಯಾಕೆ ಅಂತಂತಂದರೆ ನನಗೊಂದೇ ಒಂದು ಆಸೆ, ನಿಮ್ಮ ಕೈಲೆಲ್ಲ ಜೈಕಾರ ಹಾಕಿಸ್ಬೇಕು ಅಂತ. ರೆಬಲ್ ಸ್ಟಾರ್ ಅಂಬರೀಷ್ಗೆ, ರೆಬಲ್ ಸ್ಟಾರ್ ಅಂಬರೀಷ್ಗೆ, ರೆಬಲ್ ಸ್ಟಾರ್ ಅಂಬರೀಷ್ಗೆ. ಒಳ್ಳೇದಾಗಲಿ.